ಸ್ವಲ್ಪ ಹಿಂದಿನ ನಮ್ಮ ಕೋಳಿ ತಿಮ್ಮಪ್ಪ ಸಾಹೇಬ್ರಿಗೆ ಬೇಳೂರು ಗೋಪಾಲ್ ಕಿಶೋರ್ಗೆ ಬೇಳೂರು ಗೋಪಾಲ್ ಕಿಶೋರ್ಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪೂಜ್ಯರಾದಂತಹ ಸನ್ಮಾನ್ಯ ಕಾಗೋಡು ಸಾಹೇಬ್ರವರ 93ನೇ ಹುಟ್ಟುಹಬ್ಬವನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇವತ್ತು ರಕ್ತದಾನ ಮಾಡುವ ಮೂಲಕ ಅವ್ರ ಹುಟ್ಟುಹಬ್ಬವನ್ನ ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕಲಸಿ ಚಂದ್ರಪ್ಪನವರು, ಸುರೇಶ್ ಬಾಬು ಅವರು, ನಮ್ಮ ಮಾಜಿ ಹಿಂದಿನ ಅಧ್ಯಕ್ಷರು, ಇವತ್ತಿನ ಗ್ಯಾರಂಟಿ ಅಧ್ಯಕ್ಷರಾದ ಬಿ ಆರ್ ಜಯಂತಣ್ಣವರು ಮತ್ತೆ ಎಲ್ಲರ ನೇತೃತ್ವದ ತಂಡಗಳೆಲ್ಲ ಸೇರಿ ತೀರ್ಮಾನ ಮಾಡಿ ರಕ್ತದಾನ ಶಿಬಿರ ಮಾಡ್ಬೇಕಂತ ಹೇಳಿ ಮಾಡಿದ್ದೀವಿ. ಈಗ ಖಂಡಿತ ಬಹಳ ಒಂದು ಖುಷಿ ಆಗುತ್ತೆ. ಒಬ್ಬ 93ರ ಯುವಕ ಅಂದ್ರೆ ಯುವಕ ಅಂತಲೇ ಕರೆಯೋಣ. ಈಗ ನಮ್ಮ ಮಾವನವರ ಇವತ್ತು ಏನು ಹುಟ್ಟುಹಬ್ಬ ಎಲ್ಲ ಯುವಕರಿಗೆ ಮಾರ್ಗದರ್ಶನ ಆಗಿದ್ದೀವಿ. ಅವರ ಹುಟ್ಟುಹಬ್ಬ ದಿವಸ ಎಲ್ಲರೂ ನಾವು ರಕ್ತದಾನ ಕೊಡ್ತೀವಿ, ರಕ್ತದಾನ ಮಾಡ್ತೀವಿ ಅಂತ ಹೇಳಿ ಬಂದಿದ್ದಾರೆ. ಖುಷಿ ಆಗುತ್ತೆ ಅಷ್ಟೇ. ಅವರು 100 ಕಾಲ ಇದೇ ತರ ನಗು ನಗುತ್ತಾ ನಮ್ಮ ಜೊತೆಗೆ ಅವ್ರು ಬಾಳ್ಬೇಕು ಅನ್ನೋದೇ ನಮ್ಮ ಆಸೆ. ಅವರಿಗೆ ಒಂದು ಬ್ಯಾಲೆನ್ಸ್ ಉಳಿದಿದೆ, ಡಾಕ್ಟರೇಟ್ ಪದವಿ ಕೊಡ್ಬೇಕು ಅನ್ನೋದಿದೆ. ಈಗಾಗಲೇ ನಾನು ಲೆಟರ್ ಕೊಟ್ಟಿದ್ದೀನಿ, ಶಿಫಾರಸು ಮಾಡಿದ್ದೀವಿ. ನಿನ್ನೆ ಕುವೆಂಪು ಯೂನಿವರ್ಸಿಟಿಯಲ್ಲೂ ಸಹ ಒಮ್ಮತದ ಚರ್ಚೆ ಆಗಿದೆ. ಅದು ಸಹ ಒಂದು ಆಗ್ಬೇಕಾಗಿದೆ. ದೇವರಾಜ ಅರಸು ಪ್ರಶಸ್ತಿ ಸಿಕ್ಕಿದೆ, ಎಲ್ಲಾ ಪ್ರಶಸ್ತಿ ಸಿಕ್ಕಿದೆ. ಡಾಕ್ಟರೇಟ್ ಒಂದು ಕೊಡ್ಬೇಕು ಅನ್ನೋದಿದೆ, ಅದನ್ನು ಸಹ ಮಾಡಿಸೋ ಜವಾಬ್ದಾರಿ ನಮ್ದಿದೆ. ಖಂಡಿತ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ನಮ್ಮ ನಾಯಕರು ಬಡವರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಧ್ವನಿಯಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಇದೇ ತರ ನಗುತ್ತಾ ಹೀಗೆ ಇರ್ಲಿ ಅಂತ ನಾವು ಅವ್ರಿಗೆ ಕೇಳ್ಕೊಳ್ತೀವಿ.